ಸಾಕಷ್ಟು 21,000 ಮತದಾರರು ನಕಲಿ ಇದ್ದಾರೆ ಅಂತೇಳಿ ದಾಖಲೆ ಸಮೇತನ ತೋರಿಸ್ತಾ ಇದ್ದಾರೆ. ನೋಡ್ಬೋದು ನೀವು. SIR ಕಾರ್ಯ ಒಂದು ಕಡೆ ನಡೀತಾ ಇದೆ. SIR ಕಾರ್ಯ ಯಶಸ್ವಿ ಆಗಬೇಕಾಗಿದ್ದು, ದೇಶ ಉಳಿಬೇಕಾದ್ರೆ ಏನು ಈಗಾಗಲೇ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ನಡೀತಾ ಇದೆ. ಆಧಾರ್ ಕಾರ್ಡ್ ಜೋಡಣೆ ಮಾಡಲೇಬೇಕಂತೇಳಿ JDS ಪಕ್ಷದ ಮುಖಂಡ ಸೂರ್ಯಕಾಂತ್ ನಾಗಮರಪಳ್ಳಿ, ಪಕ್ಷದ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು. ಈಗಾಗಲೇ ಒಂದು ವೋಟರ್ ID ಅಂದ್ರೆ ಒಬ್ಬರು ಫೋಟೋ ಎರಡೆರಡು ಏನದಂದ್ರೆ ಹೆಸರುಗಳಿವೆ. ಈಗಾಗಲೇ ಎಪಿಕ್ ನಂಬರ್ ಕೂಡ ಚೇಂಜ್ ಇದೆ. ನೋಡ್ಬೋದು ಇವರ ಕೈಯಲ್ಲಿ ದಾಖಲೆ ಬಂಡಲ್ ದಾಖಲೆ ಇದೆ. ಈ ದಾಖಲೆಯಲ್ಲಿ 21,000 ಮತದಾರರ ನಕಲಿ ಇದ್ದಾರೆ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ಏನು ಈಗಾಗಲೇ ಬೀದರಲ್ಲಿ ಕೂಡ ಒಡಿಶಾ ಇರ್ಬೋದು, ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ, ಹೊರ ರಾಜ್ಯದ ಮತದಾರರಿದ್ದಾರೆ. ಇದ್ರ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ, ಸರ್ಕಾರ ಸಾಕಷ್ಟು ಒಂದು ಸೀರಿಯಸ್ ವಹಿಸಬೇಕು ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ಸರ್? ಇಷ್ಟೆಲ್ಲ ಅಕ್ರಮಗಳು ನೀವು ಪತ್ತೆ ಹಚ್ಚಿದಿರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಒಬ್ಬರಿಗೆ ಒಂದೇ ಓಟ್ ಅಂತೇಳಿ. ಇಲ್ಲಿ ಒಬ್ಬೊಬ್ರದ್ದು 3 ಓಟು, 4 ಓಟು ವಿತ್ ಎಪಿಕ್ ನಂಬರ್, ವಿತ್ ವೋಟರ್ ID ನಂಬರ್ ಜೊತೆಗೆ ನಾವು ದಾಖಲಾತಿ ಜೊತೆಗೆ ತೊಗೊಂಡಿದ್ದೀವಿ. ಇದನ್ನು ಚೀಫ್ ಎಲೆಕ್ಷನ್ ಕಮಿಷನರ್ ಕೂಡ ದೂರು ಕೊಡ್ತಾ ಇದ್ದೀವಿ, DC ಅವರು ಕೂಡ ದೂರು ಕೊಡ್ತಾ ಇದ್ದೀವಿ. ಇದನ್ನು ಸೀರಿಯಸ್ಸಾಗಿ, ಗಂಭೀರವಾಗಿ, ಭಾಳ ಸೀರಿಯಸ್ ಆಗಿ ತೊಗೊಂಡು ಆಧಾರ್ ಕಡ್ಡಾಯ ಮಾಡಬೇಕು. ಜೊತೆಗೆ ಬಯೋಮೆಟ್ರಿಕ್ ಮತ್ತು ಫೇಶಿಯಲ್ ಎಕ್ಸ್ಪ್ರೆಷನ್ ಕಡ್ಡಾಯ ಮಾಡಿದ್ರೆ ಮಾತ್ರ ವಿಲ್ ಗೆಟ್ ಒಂದು ಪ್ಯೂರಿಫೈಡ್ ವೋಟರ್ ಲಿಸ್ಟ್. ಅಲ್ಲಿವರೆಗೂ ಪ್ಯೂರಿಫೈಡ್ ವೋಟರ್ ಲಿಸ್ಟ್ ಸಿಗೋದಿಲ್ಲ. ಹಾಗೆ ಫೇಕ್ ಮಾಡಿಕೊಂಡು ಇದೇ ಥರ ಒಂದು ಸಿಸ್ಟಮಲ್ಲಿ ಫೇಕ್ ಮಾಡಿದ್ರೆ ಎಲ್ಲ ಸಿಸ್ಟಮಲ್ಲಿ ಫೇಕ್ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಲೋಕಲ್ದವ್ರು ಇದ್ದಾರೆ, ಕೆಲವರು 3 IT ಮಾಡ್ಕೊಂಡಿದ್ದಾರೆ, ಕೆಲವರು ಹೈದರಾಬಾದಲ್ಲಿದ್ದಾರೆ, ಇಲ್ಲಿ ವೋಟರ್ ID ಇಟ್ಕೊಂಡಿದ್ದಾರೆ, ಕೆಲವರು ತೆಲಂಗಾಣದಲ್ಲಿದ್ದಾರೆ, ಇಲ್ಲಿ ವೋಟರ್ ID ಇಟ್ಕೊಂಡಿದ್ದಾರೆ, ಕೆಲವು ಮಳಿಗೆ ಅಂತ ಪಕ್ಕದಲ್ಲಿ ಇದು ಇದೆ, ಅಲ್ಲಿಂದ ವೋಟರ್ ID ಇಟ್ಕೊಂಡಿದ್ದಾರೆ. ಆಮೇಲೆ ಒಂದೊಂದೇ ಓಲ್ಡ್ ಸಿಟಿಲಿದ್ದಾರೆ, ಒಬ್ಬಂದೇ 6 ವೋಟರ್ ID ಇದೆ, ಇನ್ನೊಬ್ಬಂದು 11 ಓಟ್ ಇದೆ ಒಬ್ಬಂದೇ. ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಹೋಗಿ DC ಅವ್ರ ಮುಖಾಂತರ ಅವ್ರಿಗೂ ಪತ್ರ ಬರೆದು ಈ ದಾಖಲಾತಿಗಳ ಜೊತೆಗೆ ಡಬಲ್ ಟ್ರಿಪಲ್ ಒಂದೇ ಹೆಸರಲ್ಲಿ 3 ವೋಟರ್ ID ಇದ್ದಿದ್ದು ವಿತ್ ಡಾಕ್ಯುಮೆಂಟ್ಸ್, ವಿತ್ ಫೋನ್ ನಂಬರ್ಸ್ ಇಟ್ಟಿದ್ದೀವಿ, ವಿತ್ ಎಪಿಕ್ ನಂಬರ್ ಇದೆ, ಅದನ್ನು ಅವ್ರು ಕೊಡ್ತೀವಿ. ಮೂಲನೆ ಆಗಬೇಕಾದ್ರೆ ಯಾವ ರೀತಿ SIR ಕಾರ್ಯ ಆಗಬೇಕು, ವೋಟರ್ ಲಿಸ್ಟ್ ಟೋಟಲಿ ಕ್ಲೀನ್ ಆಗಬೇಕಾದ್ರೆ ಯಾವ ರೀತಿ ಆಗಬೇಕಂತ SIR ಕ್ಲೀನಾಗಿ ಆಗಬೇಕಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಧಾರ್ ಕಡ್ಡಾಯವಾಗಿ ಲಿಂಕ್ ಆಗಬೇಕು, ಬಯೋಮೆಟ್ರಿಕ್ ಆಗಬೇಕು, ಫೇಶಿಯಲ್ ಎಕ್ಸ್ಪ್ರೆಷನ್ ಆದ್ರೆ ಮಾತ್ರ ಈ ಫೇಕ್ ವೋಟರ್ಸ್ ಹೋಗ್ತಾರೆ. ಸೊ ಇದು ಈಗಾಗಲೇ ಸೂರ್ಯಕಾಂತ್ ನಾಗಮರಪಳ್ಳಿ ಅವರ ಮಾತಂತ ಹೇಳ್ಬೋದು. ಏನು ಹೇಳ್ಬೇಕಂತೀರಿ ಸರ್? ಯಾವ ರೀತಿ ಒಂದು ಹೋರಾಟ ಮಾಡ್ತೀರಿ? ಈಗಾಗಲೇ ಸಾಕಷ್ಟು ದಾಖಲೆಗಳು ತೋರಿಸ್ತಾ ಇದ್ದೀರಿ. ಮೇಲೆ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಯಾವ ರೀತಿ ಹೋರಾಟ ಮಾಡ್ತೀರಿ? ಈಗ ನಮ್ಮ ಪಕ್ಷದ ವತಿಯಿಂದ ಕರ್ನಾಟಕ ರಾಜ್ಯ ಚುನಾವಣೆ ಆಯೋಗಕ್ಕೆ ಹೋಗಿ ಪ್ರಹ್ಲಾದ್ ಜೋಶಿಯವರು, ನಮ್ಮದು ನಿಖಿಲ್ ಕುಮಾರಸ್ವಾಮಿ ಅವರು, ಆರ್ ಅಶೋಕರು ಹೋಗಿ ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ. ಅದೇ ರೀತಿಯಾಗಿ ನಮ್ಮ ರಾಷ್ಟ್ರದ ಚುನಾವಣಾ ಆಯೋಗಕ್ಕೆ ಹೋಗಿ ದೂರು ಕೊಟ್ಟಿದ್ದಾರೆ. SIR ಬಗ್ಗೆ ಕುಲಂಕುಷವಾಗಿ ಎಲ್ಲ ರಾಜ್ಯಗಳಲ್ಲಿ ಪರಿಷ್ಕರಣೆ, ಶುದ್ಧೀಕರಣ ಆಗಬೇಕು. ಅರ್ಹ ಮತದಾರರ ಚುನಾವಣೆಯಲ್ಲಿ ಹೆಸರಿರಬೇಕು, ಫೇಕ್ ಇದ್ದಿದ್ದು ಕಟ್ಟಾಗಬೇಕು ಎಂಬುದು ಒಂದೇ ಒಂದು ನಮ್ಮ JDS ನಾಯಕರ ಮಾತಂತ ಹೇಳ್ಬೋದು. ನೋಡ್ಬೋದು ನೀವು. ಈಗಾಗಲೇ ಮೊಹಮ್ಮದ್ ನಮೂನ್ ಅಂತೇಳಿ ಈಗಾಗಲೇ ಇವ್ರದ್ದು ಏನದಂದ್ರೆ ಒಂದೇ ಫೋಟೋ ಅಂದರೆ 2 ವೋಟರ್ ID ಇವೆ, 2 ಅಲಗ್ ನಂಬರು, ಇಂಥ ಸಾಕಷ್ಟು ದಾಖಲೆಗಳು JDS ಪಕ್ಷದ ಮುಖಂಡರು ನೋಡ್ಬೋದು ನೀವು. ಈಗಾಗಲೇ ದಾಖಲೆಗಳು ತೋರಿಸ್ತಾ ಇದ್ದಾರೆ. ಬಂಡಲ್ ದಾಖಲೆಗಳು ಪ್ರದರ್ಶನ ಮಾಡುವ ಮೂಲಕ ಬೀದರಲ್ಲಿ 21,000 ಅಧಿಕೃತವಾಗಿ ನಕಲಿ ಮತದಾರರಿದ್ದಾರೆ. ಸುಮಾರು 40,000ಕ್ಕೂ ಅಧಿಕ ನಕಲಿ ಮತದಾರರಿದ್ದಾರೆ. SIR ಕಾರ್ಯ ಒಳ್ಳೆ ರೀತಿಯಲ್ಲಿ ಆಗಬೇಕು. ಕೇಂದ್ರ ಚುನಾವಣಾ ಆಯೋಗ ದೂರು ಕೊಡ್ತೀವಿ, ರಾಜ್ಯ ಚುನಾವಣಾ ಆಯೋಗ ದೂರು ಕೊಡ್ತೀವಿ. ನಮ್ಮ ಹೋರಾಟ ಈಗ ಆರಂಭ ಅಂತೇಳಿ JDS ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಈಗ ಒಂದು ಬ್ರೇಕ್.